ಹಿಂದಿನ ಸಂಚಿಕೆಯಲ್ಲಿ ಕೋಪದಿಂದ ಬೆಕ್ಕಿನ ಮೇಲೆ ಹಲ್ಲೆ ಮಾಡ್ತಿದ್ದ ಕಣ್ಮಣಿಯನ್ನು ಸಮಾಧಾನಪಡಿಸಿ ಕತೆ ಹೇಳ್ತೀನಿ ಬಾ ಅಂತ ತನ್ನ ಪಕ್ಕದಲ್ಲಿ ಕೂರಿಸಿಕೊಳ್ತಾನೆ ಶೇಖರ್. ಕಣ್ಮಣಿ ಶೇಖರ್ನ ಕತೆ ಕೇಳುವುದರಲ್ಲಿ ಮುಳುಗಿ ಹೋಗಿರ್ತಾಳೆ. ಇತ್ತ ಚಿಕ್ಕಮ್ಮ ಕಣ್ಮಣಿ ಕಣ್ಮಣಿ ಎಂದು ಕೂಗ್ತಾ ಇರ್ತಾಳೆ. ಅವಳು ಕೂಗಿದಾಗಲೇ ಕಣ್ಮಣಿ ಮತ್ತು ಶೇಖರ್ ಇಬ್ಬರಿಗೂ ಎಚ್ಚರವಾಗುತ್ತೆ. ಶೇಖರ್ನ ಮಾತುಗಳನ್ನು ಕೇಳ್ತಾ ಇದ್ದರೆ ಕಣ್ಮಣಿಗೆ ಹೂವಿನ ಹಾಸಿಗೆ ಮೇಲೆ ಮಲಗಿ ಮೋಡಗಳ ಮೇಲೆ ತೇಲ್ತಿ ಹೋಗುವಂತೆ ಭಾಸವಾಗ್ತಿರುತ್ತೆ. ತನ್ನನ್ನೇ ಮರೆತು ಕತೆ ಕೇಳ್ತಾ ಇದ್ಲು ಕಣ್ಮಣಿ. ಮಳೆಗಾಲದಲ್ಲಿ ಸಿಡಿಲು ಬಡಿದಂತೆ ಇತ್ತು ಚಿಕ್ಕಮ್ಮನ ಕೂಗು. ಕಣ್ಮಣಿ ಎಂದು ಜೋರಾಗಿ ಮತ್ತೆ ಕೂಗ್ತಾಳೆ ರಾಣಿ. ಬಂದೆ ಚಿಕ್ಕಮ್ಮ ಎಂದು ಒಳಗೆ ಹೋಗ್ತಾಳೆ. ಈ ರವಿಕೆನ ಯಾರು ಕತ್ತರಿಸಿದ್ದು? ನಾನೇ. ರಾಣಿಗೆ ಕೋಪ ತಡೆಯೋಕೆ ಆಗಲ್ಲ. ಹಿಡಿದಿದ್ದ ಕತ್ತರಿಯಿಂದಲೇ ಕಣ್ಮಣಿಯ ಬೆನ್ನಿಗೆ 2 ಏಟು ಹಾಕ್ತಾಳೆ. ಕಣ್ಮಣಿ ಸ್ವಲ್ಪನೂ ಕೂಗದೆ ಹಾಗೆ ಸುಮ್ಮನೆ ಇರ್ತಾಳೆ. ಹೊಸಲಿನ ಬಳಿ ನಿಂತಿದ್ದ ಶೇಖರ್ಗೆ ಇದೆಲ್ಲವನ್ನು ನೋಡಿ ಅಕ್ಕನ ಮೇಲೆ ತಿರಸ್ಕಾರದ ಭಾವನೆ ಬಂತು. ಅಕ್ಕ, ಅವಳನ್ನು ಬಿಟ್ಟು ಬಿಡು ಅಂತಾನೆ. ಬಿಡು ಅಂತ ಹೇಳಿದ್ನಲ್ಲ ಅಕ್ಕ, ಬಿಟ್ಬಿಡು ಎಂದು ತಡಿತಾನೆ. ನಾನು ಮಾಡಿದ್ದು ತಪ್ಪು, ಹಾಗಾದರೆ ಅವಳು ಮಾಡಿದ್ದು ಸರಿನಾ ಎಂದು ಕೇಳ್ತಾಳೆ ರಾಣಿ. ಕಣ್ಮಣಿ, ನೀನು ಹೊರಗೆ ಹೋಗಿ ಜಿಮ್ಮಿ ಮತ್ತು ಮಿನಿ ಏನು ಮಾಡ್ತಿದೆ ಅಂತ ನೋಡ್ಕೊಬಾ ಎಂದು ಕಣ್ಮಣಿಯನ್ನು ಹೊರಗೆ ಕಳಿಸ್ತಾನೆ. ಕಣ್ಮಣಿ ಮರೆಯಾಗ್ತಿದ್ದಾಗೆ ಶೇಖರ್ ಮೇಲು ಧ್ವನಿಯಲ್ಲಿ ಅಕ್ಕನಿಗೆ ಹೇಳ್ತಾನೆ. ಅವಳು ಮಾಡಿದ್ದು ಸರಿ ಎಂದು ನಾನು ಸಮರ್ಪಿಸ್ಕೋತಾ ಇಲ್ಲ ಅಕ್ಕ, ಆದರೆ ಅವಳು ರೋಗಿ. ಸಾಕು ಸುಮ್ಮನಿರೋ. ಅವಳಿಗಿಂತ ರೋಗ. 3 ಹೊತ್ತು ಚೆನ್ನಾಗಿ ತಿಂತಾಳೆ, ಚೆನ್ನಾಗಿ ನಿದ್ದೆ ಮಾಡ್ತಾಳೆ. 16 ವರ್ಷದ ಹುಡುಗಿ. ಅವಳ ಬೆಳವಣಿಗೆ ಎಷ್ಟಿದೆ ನೋಡಿದ್ಯಾ ಅಂತಾಳೆ. ದೇಹಕ್ಕೆ ಬಂದರೆ ಮಾತ್ರ ರೋಗನಾ? ಮನಸ್ಸಿಗೆ ಬಂದರೂ ಅದು ರೋಗನೇ ಅಕ್ಕ. ಇವತ್ತು ರಾತ್ರಿ ಭಾವನೊಂದಿಗೆ ಮಾತಾಡಿ ಅವಳನ್ನು ಸೈಕಾಲಜಿಸ್ಟಿಗೆ ತೋರಿಸೋಕೆ ಹೇಳ್ತೀನಿ. ಮನಸ್ಸಿಗೆ ಏನು ಕಾಯಿಲೆ ಬಂದಿದೆ, ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ ಎನ್ನುತ್ತಾ ಹೊರಗೆ ಹೋಗ್ತಾನೆ. ಇಷ್ಟು ದಿನ ಚೆನ್ನಾಗೇ ಇದ್ದ, ಇವಾಗೇನಾಯಿತು ಇವನಿಗೆ ಅನ್ಕೋತಾಳೆ ರಾಣಿ. ರಾತ್ರಿ ಊಟಕ್ಕೆ ಕುಳಿತಾಗ, ಭಾವ, ಕಣ್ಮಣಿಯನ್ನ ಮನೋವೈದ್ಯರ ಬಳಿ ತೋರಿಸಿದ್ದೀರಾ? ಅವರ ಹತ್ರ ತೋರಿಸೋಕೆ ಕಣ್ಮಣಿಗೆ ಏನಾಗಿದೆ, ಹುಚ್ಚಿಡ್ದಿದೆಯಾ ಅಂತಾನೆ ಮಹೇಶ್. ಕಣ್ಮಣಿಗೆ ಮನೋರೋಗವಿದೆ. ದೇಹಕ್ಕೆ ರೋಗ ಬರೋದು ಮಾತ್ರ ಅಲ್ಲ, ಮನಸ್ಸಿನ ಸ್ಥಿತಿ ಆಗಾಗ ಕೆಡುತ್ತಾ ಇದ್ದರೆ ಅಂತಹ ವ್ಯಕ್ತಿಯ ನಡವಳಿಕೆಗಳು ಈ ರೀತಿ ಬದಲಾಗುತ್ತೆ. ಆ ವ್ಯಕ್ತಿಯ ನಡವಳಿಕೆಗಳು ಸಮಾಜದ ಕ್ರಮಕ್ಕೆ ಒಳಪಡೆದಿರೋದ್ರಿಂದ ಅವರನ್ನು ಹುಚ್ಚ ಅಂತ ಕರೀತಾರೆ ಈ ಸಮಾಜ. ಕಣ್ಮಣಿಗೆ ಹುಚ್ಚಿಡಿಯೋಕೆ ಸಾಧ್ಯ ಇಲ್ಲ. ನಮ್ಮ ವಂಶದಲ್ಲಿ ಯಾರಿಗೂ ಹುಚ್ಚಿಡ್ದಿರಲಿಲ್ಲ ಅಂತಾನೆ ಮಹೇಶ್. ಇರಬಹುದು ಬಾಬಾ, ನಿಮ್ಮ ವಂಶದವರೆಲ್ಲರೂ ಕಣ್ಮಣಿ ಬೆಳೆದ ವಾತಾವರಣದಲ್ಲೇ ಬೆಳ್ತಿರಲ್ಲ ಅಲ್ವಾ? ಸುತ್ತಲಿನ ವಾತಾವರಣಕ್ಕೆ ಅವಳ ಮನಸ್ಸು ವಿರುದ್ಧ ದಂಗೆಯಾಗಿ ಒಗ್ಗಿಕೊಂಡಿರಬಹುದು. ನೀನು ಪುಸ್ತಕವನ್ನೆಲ್ಲ ಓದಿ ಓದಿ ಹೀಗೆ ಹೇಳ್ತಾ ಇದೆಯಾ? ಅವಳಿಗೇನು ಚಿಂತೆ ಇದೆ? ಗಂಡನ, ಮಕ್ಕಳ, ಮನೆನ? ಅವಳಿನ್ನೂ ಬೆಳೆಯೋ ಹುಡುಗಿ. ಆದರೂ ಅವಳ ಮನಸ್ಸಿನ ಭಾವ ಕಂಡವರಿಲ್ಲ ಭಾವ. ನೀನು ಸೈಕಾಲಜಿಸ್ಟ್ ಅಲ್ವಾ, ಅದಕ್ಕೆ ಎಲ್ಲರನ್ನೂ ಅದೇ ರೀತಿ ನೋಡ್ತಿದ್ಯಾ? ನಿನ್ನ ಸೈಕಾಲಜಿಗೂ ನಮ್ಮ ಕಣ್ಮಣಿಗೂ ಏನೂ ಸಂಬಂಧ ಇಲ್ಲ. ಹಾಗೆಂದರೆ ಹೇಗೆ ಬಾಬಾ? ಕಣ್ಮಣಿಗೆ ಅನ್ನುತ್ತಿರುವಾಗ ಅವಳಿಗೆ ಅವಳ ತಾಯಿಯ ಆತ್ಮ ಹೊಕ್ಕಿದೆಯಂತೆ. ಭೂತಯ್ಯ ಬಿಡಿಸ್ತೀನಿ ಅಂತ ಹೇಳಿದ್ದಾನೆ. ನಾನು ಮೊದಲು ಅವನನ್ನು ನಂಬಿರಲಿಲ್ಲ, ಆದರೆ ಜನ ಅವನನ್ನು ತುಂಬ ನಂಬ್ತಾರೆ. ಅವ್ರು ಹೇಳಿದ್ದೆಲ್ಲ ಕೇಳಿದ್ರೆ ಕಣ್ಮಣಿ ಹುಷಾರಾಗ್ತಾಳೆ ಅಂತ ನನಗೂ ಅನಿಸುತ್ತೆ. ಮೊದಲು ನಾನು ಕಣ್ಮಣಿನ ಅವನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಮಹೇಶ್. ಸರಿ ಭಾವ, ನಿಮ್ಮಿಷ್ಟ ಎಂದು ಎದ್ದು ಹೋಗ್ತಾನೆ ಶೇಖರ್. ಅಂತೂ ಅಮಾವಾಸ್ಯೆ ದಿನ ಬಂತು. ಮಹೇಶ್ನೊಂದಿಗೆ ಶೇಖರ್ ಕೂಡ ನಾನೂ ಬರ್ತೀನಿ ಅಂತ ಹೊರಟಿದ್ದ. ಅವನನ್ನು ಕರ್ಕೊಂಡು ಹೋಗಬೇಡಿ, ಅವನಿಗಿನ್ನೂ ಹುಡುಗು ಬುದ್ಧಿ. ಮಂತ್ರ ತಂತ್ರ ವೇಷನ ನೋಡಿ ಗೇಲಿ ಮಾಡಿ ನಕ್ಕಿದ್ರೆ ಭೂತಯ್ಯನಿಗೆ ಕೋಪ ಬರ್ಬೋದು. ಭೂತ ಪ್ರೇತ ಇಟ್ಕೊಂಡಿರೋರೊಂದಿಗೆ ನಾವು ದ್ವೇಷ ಕಟ್ಕೋಬಾರ್ದು ಅಂತಾಳೆ ರಾಣಿ. ಮಹೇಶ್ಗೆ ಹೆಂಡತಿಯ ಮಾತು ಸರಿ ಅನ್ನಿಸ್ತು. ಶೇಖರ್, ನೀನು ಬರೋದು ಬೇಡ ಅಂತಾನೆ. ಆದರೆ ಶೇಖರ್ ಹಠ ಹಿಡಿದು ನಾನು ಬಂದೇ ಬರ್ತೀನಿ, ಅಲ್ಲಿ ಏನನ್ನು ಮಾತಾಡೋಲ್ಲ, ಸುಮ್ಮನೆ ಕೂತ್ಕೊಳ್ತೀನಿ ಎಂದು ಭರವಸೆ ಕೊಡ್ತಾನೆ. ಅವನ ಹಠಕ್ಕೆ ತಲೆಬಾಗಿ ಮಹೇಶ್ ಮತ್ತು ರಾಣಿ ಇಬ್ಬರು ಸುಮ್ಮನಾಗ್ತಾರೆ. ಇತ್ತ ಕಣ್ಮಣಿ ಹೊರಡದೆ ಹಾಗೆ ಕೂತಿರ್ತಾಳೆ. ಕಣ್ಮಣಿ, ಹೊರಡಮ್ಮ, ಹೊರಗೆ ಹೋಗೋಣ ಅಂತಾನೆ ಮಹೇಶ್. ಅಪ್ಪ, ನಾನು ಬರಲ್ಲ ಅಂತಾಳೆ ಕಣ್ಮಣಿ. ಹೀಗೆಲ್ಲ ಹೇಳಬಾರ್ದು ಮಗಳೇ, ನಿನಗೆ ಹೊಸ ಬಟ್ಟೆ ಕೊಡಿಸ್ತೀನಿ. ನನಗೆ ಹೊಸ ಬಟ್ಟೆ ಬೇಡ ಅಪ್ಪ, ಮತ್ತೇನು ಬೇಕು ಕೇಳು, ನಿನಗೇನು ಬೇಕಾದರೂ ಕೊಡಿಸ್ತೀನಿ ಅಂತಾನೆ ಮಹೇಶ್. ಏನೂ ಬೇಡ ಅಪ್ಪ. ಏನು ಮಾಡೋದು ಅಂತ ತಿಳಿಯದೆ ಮಹೇಶ್ ಶೇಖರ್ನ ಕಡೆಗೆ ನೋಡ್ತಾನೆ. ಮನೆ ಮುಂದೆ ವಾಕಿಂಗ್ ಹೋಗೋಣ ಬಾ ಕಣ್ಮಣಿ ಎಂದು ಕರೀತಾನೆ ಶೇಖರ್.
ನನಗೆಲ್ಲ ಗೊತ್ತು. ನೀವು ಭೂತಯ್ಯನ ಗುಡಿಸಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ. ನನಗೆ ಅವನ ಗುಡಿಸಲನ್ನು ನೋಡಿದ್ರೆ ಭಯ ಆಗುತ್ತೆ ಎಂದು ಅವನ ರೂಪವನ್ನು ಮನಸ್ಸಿನಲ್ಲೇ ಚಿತ್ರಿಸ್ಕೊಂಡು ಭಯ ಪಟ್ಕೊಳ್ತಾಳೆ ಕಣ್ಮಣಿ. ಮಗಳ ಮೈಯಿಂದ ಭೂತ ಹೊರಬರೋಕ್ಕಾಗದೆ ಈ ರೀತಿ ಅವಳ ಬಾಯಿಂದ ಹೇಳಿಸ್ತಿದೆ ಅಂತ ಅಂದ್ಕೊಳ್ತಾನೆ ಮಹೇಶ್. ಕಣ್ಮಣಿ, ನಿನ್ನ ಜೊತೆ ನಾನಿರ್ತೇನೆ. ಆ ಭೂತಯ್ಯ ನಿನಗೇನು ಮಾಡ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತಾನೆ ಶೇಖರ್. ನಾನು ನಿಮ್ಮನ್ನು ನಂಬಹುದಾ? ಎಲ್ಲರಂತೆ ಶೇಖರ್ ಅಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ಚಿಕ್ಕಮ್ಮನಂತೆ ಅವನು ಹಿಂಸಿಸ್ತಾ ಇರಲಿಲ್ಲ. ಅಪ್ಪನಂತೆ ಪ್ರೀತಿಯಲ್ಲಿ ಉದಾಸೀನ ತೋರ್ತಾ ಇರಲಿಲ್ಲ. ಬೀದಿಯ ಜನರಂತೆ ತನ್ನನ್ನು ಹುಚ್ಚಿ ಕಳ್ಳಿ ಎಂದು ಕೂಗ್ತಾ ಇರಲಿಲ್ಲ. ಬದಲಿಗೆ ಪ್ರೀತಿಯ ಮಾತುಗಳಿಂದ, ದಯೆ ಕರುಣೆಯಿಂದ ನನ್ನನ್ನು ಆಧರಿಸಿದವನು ಇವನಲ್ಲವೇ ಅಂದುಕೊಂಡ್ಳು. ಶೇಖರ್ನ ಮಾತಿಗೆ ಒಪ್ಪಿ ಹೊರಡ್ತಾಳೆ. ಅಲ್ಲಿಗೆ ಹೋದ ಕೂಡಲೇ ಗುಡಿಸಲಿನ ಹೊರಗೆ ನಿಂತ ಕಣ್ಮಣಿಗೆ ಮತ್ತೆ ಭೂತಯ್ಯನ ವಿಲಕ್ಷಣ ರೂಪ, ಒಳಗಿದ್ದ ಭಯಾನಕ ಕತ್ತಲೆನ ನೆನಪಿಸ್ಕೊಂಡು ಭಯ ಆಗತ್ತೆ. ಅಪ್ಪ, ಹೋಗೋದು ಬೇಡ ಅಂತಾಳೆ. ಮಗಳಿಗೆ ಮತ್ತೆ ಭೂತ ಬಂದು ಅವಳನ್ನು ಒಳಗೆ ಹೋಗೋಕ್ಕೆ ತಡಿತಾ ಇರ್ಬೋದು ಅಂತ ಯೋಚಿಸ್ತಾನೆ ಮಹೇಶ್. ಅವಳ ತೋಳುಗಳನ್ನು ಬಲವಾಗಿ ಹಿಡಿದು ಒಳಗೆ ಎಳೆದುಕೊಂಡು ಹೋಗ್ತಾನೆ. ಭೂತಯ್ಯನನ್ನು ಕಂಡ ಶೇಖರ್ ಕೂಡ ಒಂದು ಕ್ಷಣ ಬೆಚ್ಚಿದ. ಅವನು ಇಟ್ಟ ಕುಂಕುಮ, ಕೊರಳಿನ ಹಾರ, ಕೆಂಪು ಕಣ್ಣು, ತುಂಡು ಬಟ್ಟೆ, ರೌದ್ರಮುಖ ಇಂಥವರನ್ನು ಭಯಪಡಿಸುವಂತಿತ್ತು. ಕಣ್ಮಣಿ ಹೆದರಿ ಶೇಖರ್ನ ತೋಳುಗಳಲ್ಲಿ ಮುಖವನ್ನು ಹುದುಗಿಸಿಟ್ಲು. ನೋಡಿದ್ರ ಸ್ವಾಮಿ, ಆ ಭೂತಕ್ಕೆ ನನ್ನನ್ನು ಕಂಡ್ರೆ ಎಷ್ಟು ಭಯ, ಮುಖವನ್ನು ತೋರ್ಸೋಕ್ಕೆ ಹೆದರ್ಕೊಳ್ತಾ ಇದೆ ಎಂದು ನಗ್ತಾನೆ. ಕೋಳಿಯ ತಲೆಯನ್ನು ತುಂಡರಿಸಿ ತಲೆ ಕೆಳಗೆ ಮಾಡಿ ನೇತು ಹಾಕಲಾಗಿತ್ತು. ರಕ್ತ ಜಿನುಗುಡ್ತಾ ಇತ್ತು. ಭೂತಯ್ಯ ಏನೇನೋ ಮಂತ್ರಗಳನ್ನು ಜಪಿಸಿ ಕಣ್ಮಣಿಯ ಮುಖಕ್ಕೆ ನೀರನ್ನು ಎರಚಿದ. ಕಷ್ಟಪಟ್ಟು ಅಳುವನ್ನು ತಡೆದಿದ್ದ ಕಣ್ಮಣಿ ಇವನು ನೀರು ಹಾಕಿದ ಕೂಡಲೇ ಹೆದರಿ ಜೋರಾಗಿ ಕಿರ್ಚಿದ್ಲು. ಭೂತಯ್ಯ ಜೋರಾಗಿ ಕೇಕೆ ಹಾಕಿ ನಗುತ್ತಾ, ನೋಡಿ ಸ್ವಾಮಿ ನನ್ನ ಶಕ್ತಿ ಎಷ್ಟಿದೆ ಅಂತ. ತೀರ್ಥ ಹಾಕಿದ ಕೂಡಲೇ ಭೂತ ಹೆದರ್ಕೊಬಿಡ್ತು. ಭೂತಯ್ಯ ಇನ್ನೊಂದು ಕೋಳಿಯನ್ನು ತೆಗೆದುಕೊಂಡು ಕಣ್ಮಣಿಯ ಮುಂದೆ ಮೇಲೆಗೆ ಕೆಳಗೆ ನಿವಾರಿಸಿ ಅದರ ಮುಂದೆ ಕತ್ತಿಯನ್ನು ತೆಗೆದುಕೊಂಡು ಕೋಳಿಯ ತಲೆಯನ್ನು ಬೇರ್ಪಡಿಸ್ಬಿಟ್ಟ. ಆ ರಕ್ತವು ಕಣ್ಮಣಿಯ ಮುಖಕ್ಕೆ ಚಿಮುಕಿತು. ಕೋಳಿಯ ಚೀರಾಟ, ರುಂಡ ಬೇರ್ಪಟ್ಟಿ ತಲೆ ಅಲ್ಲಾಡ್ತಾ ಇದ್ದಿದ್ದು, ಆ ಚಿಮ್ಮಿದ ರಕ್ತ ಎಲ್ಲವೂ ನೋಡಿ ಕಣ್ಮಣಿಗೆ ಕತ್ತಲೆ ತುಂಬಿದಂತಾಯಿತು. ಭಯದಿಂದ ತಲೆ ತಿರುಗಿದಂತಾಗಿ ಹಾಗೆ ಕುಸಿದು ಬಿದ್ಲು. ಶೇಖರ್ ಪ್ರೇಕ್ಷಕನಂತೆ ಭೂತಯ್ಯನ ನಾಟಕವನ್ನೆಲ್ಲ ನೋಡ್ತಾ ಇದ್ದ. ಅವನಿಗೆ ಕಣ್ಮಣಿ ತಲೆ ತಿರುಗಿ ಬಿದ್ದಿರೋದು ಗೊತ್ತಾಗಲಿಲ್ಲ. ಹಿಂದಕ್ಕೆ ಹೊರಗಿದ್ದ ಕಣ್ಮಣಿ ಇವನ ಭುಜದ ಮೇಲೆ ಬಿದ್ದಾಗ ಇವನಿಗೆ ತಿಳಿತು ಕಣ್ಮಣಿಗೆ ಪ್ರಜ್ಞೆ ಇಲ್ಲ ಅಂತ. ಭಾವ, ಕಣ್ಮಣಿಗೆ ಪ್ರಜ್ಞೆ ಇರೋ ಹಾಗೆ ಕಾಣಿಸ್ತಾ ಇಲ್ಲ ಅಂತಾನೆ ಗಾಬರಿಯಿಂದ. ಮಹೇಶ್ ಕಣ್ಮಣಿಯ ಕಡೆ ನೋಡ್ದ. ಕಣ್ಮಣಿಯ ಮುಖ ಬಿಳಿಚಿಕೊಂಡಿತ್ತು. ಮುಖದ ಮೇಲೆ ಬೆವರಿನ ಹನಿಗಳು ಸಾಲುಗಟ್ಟಿತ್ತು. ಮಹೇಶ್ ಭೂತಯ್ಯನ ಕಡೆ ನೋಡಿ, ಯಾಕೆ ಹೀಗಾಯ್ತು ಅಂತಾನೆ. ಅದೇನಿಲ್ಲ ಸ್ವಾಮಿ, ಭೂತ ಮಗಿನ ಬಿಟ್ಟೋಗಿದೆ, ನಾಳೆಯಿಂದ ಸರಿಯಾಗಿ ಬಿಡ್ತಾಳೆ, ಈಗ ಮನೆಗೆ ಕರ್ಕೊಂಡೋಗಿ ಎಂದು ಸಮಾಧಾನ ಪಡಿಸ್ತಾನೆ. ಶೇಖರ್, ನಾನಿಲ್ಲೇ ಇರ್ತೀನಿ, ನೀನು ಗಾಡಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಶೇಖರ್ ಗಾಡಿಯನ್ನು ಕರ್ಕೊಂಡು ಬರೋಕ್ಕೆ ಹೊರಡ್ತಾನೆ. ಕಣ್ಮಣಿಯನ್ನು ಎಬ್ಬಿಸಲು ಮಹೇಶ್ ತುಂಬ ಪ್ರಯತ್ನಿಸ್ತಾನೆ. ಆದರೆ ಕಣ್ಮಣಿ ಕಣ್ ತೆರೆಯಲ್ಲ. ಅವಳ ಮುಖಕ್ಕೆ ನೀರು ಚಿಮುಕಿಸ್ತಾನೆ, ಕೂಗಿ ಕರೀತಾನೆ. ಆದರೂ ಅವಳಿಗೆ ಎಚ್ಚರ ಆಗಲ್ಲ. ಶೇಖರ್ ಗಾಡಿಯನ್ನು ಕರ್ಕೊಂಡು ಬಂದಮೇಲೆ ಒಳಗೆ ಬರ್ತಾನೆ. ಕಣ್ಮಣಿ ಇನ್ನೂ ಎಚ್ಚರ ಆಗಿರಲ್ಲ. ಶೇಖರೇ ಕಣ್ಮಣಿಯನ್ನು ಎತ್ಕೊಂಡು ಬಂದು ಗಾಡಿಯಲ್ಲಿ ಮಲಗಿಸ್ತಾನೆ. ಮಹೇಶ್ ಗಾಡಿಯಲ್ಲೂ ಕೂಡ ಸುಮ್ಮನಿರದೆ ಮಗಳು ಹೇಳಲಿಲ್ವಲ್ಲ ಎಂದು ಚಿಂತೆಯಲ್ಲಿ ಕಣ್ಮಣಿಗೆ ಕರೀತಾನೆ ಇರ್ತಾನೆ. ಭಾವ, ಕಣ್ಮಣಿಗೆ ಹೆದರಿಕೆಯಿಂದ ಹೀಗಾಗಿದೆ, ನೀವು ಸುಮ್ಮನಿದ್ದು ಬಿಡಿ, ಪದೇ ಪದೇ ಕೂಗಬೇಡಿ ಅಂತಾನೆ ಶೇಖರ್. ಎಲ್ಲ ಸರಿಯಾಗುತ್ತೆ ಅಂತ ಭೂತಯ್ಯ ಹೇಳಿದ್ದಾನೆ, ಹಾಗೆ ಆದರೆ ಸಾಕು ಅಂದ್ಕೊಳ್ತಾನೆ ಮಹೇಶ್. ಗಾಡಿ ಮನೆಗೆ ತಲುಪುತ್ತೆ. ಮನೆಗೆ ತಲುಪಿದ್ರೂ ಕೂಡ ಕಣ್ಮಣಿಗೆ ಇನ್ನೂ ಎಚ್ಚರ ಆಗಿರಲ್ಲ. ಇಬ್ಬರಿಗೂ ಭಯ ಆಗುತ್ತೆ. ಹಾಗಾದರೆ ಕಣ್ಮಣಿಗೆ ಏನಾಗಿರ್ಬೋದು? ನಿಜವಾಗ್ಲೂ ಭಯ ಪಟ್ಕೊಂಡು ಪ್ರಜ್ಞೆ ತಪ್ಪಿದಾಳ ಅಥವಾ ಭಯದಿಂದ ಮತ್ತೇನಾದರೂ ಆಗೋಯ್ತಾ? ಮೊದಲೇ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದ ಕಣ್ಮಣಿಯ ಪರಿಸ್ಥಿತಿ ಮುಂದೇನಾಗುತ್ತೆ? ಶೇಖರ್ ಎಲ್ಲವನ್ನು ಬದಲಾಯಿಸ್ತಾನ? ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಕಡೆ ತನಕ ಸ್ಟೋರಿಯನ್ನು ಕೇಳಿದ್ರೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ
ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.